ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ನೀವೆಲ್ಲರೂ ಆರಾಮದಿರಿ ಅಂದ್ಕೊಳ್ತಾ ನಾನು ಕೂಡ ಆರಾಮದನ್ನು ನೋಡ್ರಿ. ಇವತ್ತು ಗುರುವಾರ, ಹಾಗಾಗಿ ನಾನು ಬೇಗನೆ ಎದ್ದಿದ್ದೆ. ಇವತ್ತು 3:20ಕ್ಕೆ ಎದ್ದಿದ್ದೆ. ಯಾಕಂದ್ರೆ ಮುಂದೆ ರಾಯರ ಆರಾಧನೆ ಬರಕತ್ತೈತಿ, ಹಾಗಾಗಿ ಸಂಕಲ್ಪ ಸೇವೆ ಮಾಡಿದ್ರಾಯ್ತು ಅಂದ್ಕೊಂಡು ಬೇಗನೆ ಎದ್ದಿದ್ದೆ. ಎದ್ದು ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸಿ ಒಳಗಡೆ ಸ್ನಾನ ಮಾಡ್ಕೊಂಡು ಬಂದು ಹೊರಗಡೆ ಎಲ್ಲ ತೊಳ್ಯಾಕತ್ತಿದ್ದೆ. ಹೊರಗಡೆ ಎಲ್ಲ ತೊಳೆದು ಅದಾದಮೇಲೆ ಹೊಸಲಿಗೆಲ್ಲ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕಾಕತ್ತೀನಿ. ಇಲ್ಲಿ ನೋಡ್ಬೋದು ನನ್ನ ಮಗಳು ಕೂಡ ಎದ್ದು ಬಂದ್ಬಿಟ್ಟಾಳ್ರಿ. ನಾ ಎದ್ದ ತಕ್ಷಣ ಅವಳು ಕೂಡ ಎದ್ಬಿಟ್ಲು. ಹಾಗಾಗಿ ನಾನು ಏನೇನೆಲ್ಲ ಪೂಜೆಗೆ ರೆಡಿ ಮಾಡ್ಕೊಳಕತ್ತಿದ್ದೆ ಅದನ್ನೆಲ್ಲ ನೋಡ್ತಾ ಕೂತಿದ್ಲು. ರಂಗೋಲಿ ಹಾಕೋದು ಎಲ್ಲ ಪೂಜೆಗಳಿಗೆ ಎಲ್ಲ ಹೂವು ಅದನ್ನು ರೆಡಿ ಮಾಡ್ಕೊಳಕತ್ತಿದ್ನಲ್ಲ ಅದನ್ನು ನೋಡಕತ್ತಿದ್ಲು. ಸ್ವಲ್ಪ ಹೊತ್ತು ಸುಮ್ಮನೆ ಇದ್ಲು, ಆಮೇಲೆ ಕಿರಿಕಿರಿ ಮಾಡಕತ್ತಿದ್ಲು. ಹಾಗಾಗಿ ಅವಳನ್ನ ಮಲಗಿಸಿ ಬಂದು ನೆಕ್ಸ್ಟ್ ಮತ್ತೆ ಪೂಜೆಗೆ ಏನೆಲ್ಲ ರೆಡಿ ಮಾಡ್ಕೋಬೇಕು ಅದನ್ನೆಲ್ಲ ಮಾಡ್ಕೊಳಕತ್ತಿದ್ರಿ. ಇವಾಗ ಹೊರಗಡೆ ಬಂದಾಗ ಟೈಮು ಒಂದು 4 ಗಂಟೆ ಏನೋ ಆಗಿತ್ತು ನೋಡ್ರಿ. ಬೆಳಗ್ಗೆ 3:20ಕ್ಕೆ ಎದ್ದಿದ್ನೆಲ್ಲ ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಬರೋ ಅಷ್ಟೊತ್ತಿಗೆ 4 ಗಂಟೆ ಆಗಿತ್ತು. ಹಾಗಾಗಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊಸಲಿಗೆ ಅರಿಶಿನ ಕುಂಕುಮ ರಂಗೋಲಿ ಎಲ್ಲ ಹಾಕಿ ಮನೆ ಒಳಗೆ ಹೋದೆ. ಇನ್ನು ಒಳಗಡೆ ಎಲ್ಲ ಜಗಲಿ ಎಲ್ಲ ಒರೆಸ್ಕೊಂಡು ರಂಗೋಲಿ ಎಲ್ಲ ಹಾಕಿ ದೇವರಿಗೆ ಹೂಗಳನ್ನೆಲ್ಲ ಇಟ್ಟು ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ಅಭಿಷೇಕ ಎಲ್ಲ ಮಾಡೋದಿರ್ತೈತಲ್ರಿ, ಅಭಿಷೇಕಕ್ಕೂ ಕೂಡ ಎಲ್ಲ ರೆಡಿ ಮಾಡಿಕೊಂಡೆ. ನಮ್ಮ ಮನೆಯವ್ರು ಬಂದು ಪೂಜೆ ಸ್ಟಾರ್ಟ್ ಮಾಡ್ಕೋತಾರೆ. ಹಾಗಾಗಿ ಇವತ್ತು ನಾನು ಯಾವ ಥರ ಸಂಕಲ್ಪ ಸೇವೆ ರಾಯರಿಗೆ ಮಾಡಕತ್ತೀನಿ ಅಂತ ನಿಮಗೂ ಕೂಡ ಹೇಳ್ಕೊತಾ ಹೋಗ್ತೀನಿ. ಹೆಂಗಪ್ಪ ಅಂದ್ರೆ ಬೆಳಗ್ಗೆ ಬೇಗನೆ ಈ ಸಂಕಲ್ಪ ಸೇವೆ ಮಾಡ್ಬೇಕಾಗ್ತದೆ ನೋಡ್ರಿ. ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಈ ಸಂಕಲ್ಪ ಸೇವೆ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಒಳ್ಳೇದು ನೋಡ್ರಿ. ಗುರುವಾರ ದಿನ ಬೆಳಗ್ಗೆ ಬೇಗ ಎದ್ದು ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ರಾಯರ ಫೋಟೋ ಇದ್ರಪ್ಪ ಅಂದ್ರೆ, ಇಲ್ಲಾಂದ್ರೆ ವಿಗ್ರಹ ಇದ್ರಪ್ಪ ಅಂದ್ರೆ ನೀಟಾಗಿ ತೊಳ್ಕೊಬೇಕಾಗ್ತೈತಿ. ಫೋಟೋ ಇದ್ರೆ ಹಂಗೆ ಬಟ್ಟೆಯಲ್ಲೇ ಒರೆಸ್ಕೊಂಡು ಗಂಧ ಎಲ್ಲ ಇಡ್ರಿ. ವಿಗ್ರಹ ಇದ್ರೆ ತೊಳೆದು ಅದಾದಮೇಲೆ ಅಭಿಷೇಕ ಮಾಡ್ಬೇಕಾಕತ್ರಿ. ವಿಗ್ರಹ ಇದ್ರೆ ಹಾಲಿನಿಂದ ಅಭಿಷೇಕನಾದರೂ ಮಾಡ್ಬೇಕಾಗ್ತೈತಿ. ನಿಮ್ಮ ಕೈಲಾದ್ರೆ ಪಂಚಾಮೃತ ಅಭಿಷೇಕ ಮಾಡಿರಿ, ಭಾಳ ಒಳ್ಳೆಯದು. ಇನ್ನು ನಮ್ಮ ಕೈಲಿ ಆಗಲ್ಲ ಅನ್ನೋರು ಹಾಲಿನಿಂದ, ಹಸಿ ಹಾಲು ರೀ, ಬಿಸಿ ಎಲ್ಲ ಮಾಡೋಕ್ಕೆ ಹೋಗಬೇಡ್ರಿ, ಹಸಿ ಹಾಲಿನಿಂದ ಅಭಿಷೇಕ ಮಾಡಿರಿ ವಿಗ್ರಹಕ್ಕೆ. ಅದಾದಮೇಲೆ ಬಿಸಿನೀರು, ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಇಟ್ಕೊಳ್ರಿ ಕಾಯಿಸಿ. ಅದರಿಂದ ರಾಯರ ಮೂರ್ತಿನ ಏನು ವಿಗ್ರಹ ಇರ್ತೈತಲ್ರಿ ಅದನ್ನು ನೀಟಾಗಿ ತೊಳ್ಕೊಬೇಕಾಗ್ತೈತಿ. ಯಾಕಂದ್ರೆ ತುಪ್ಪ ಜೇನುತುಪ್ಪ ಎಲ್ಲ ಯೂಸ್ ಮಾಡಿ ಅಭಿಷೇಕ ಮಾಡಿರ್ತೀರಲ್ಲ, ಹಾಗಾಗಿ ಸ್ವಲ್ಪ ಬೆಚ್ಚಗಿರುವ ನೀರಿನಿಂದ ತೊಳ್ಕೊಂಡು ಒಣ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡು ಗಂಧ ಎಲ್ಲ ಹಚ್ಚಿ, ಏನು ನೀವು ರಾಯರ ವಿಗ್ರಹನ ಇಡೋಕೆ ಪೀಠ ರೆಡಿ ಮಾಡಿರ್ತೀರಿ ಆ ಪೀಠದ ಮೇಲೆ ರಾಯರ ವಿಗ್ರಹ ಇಟ್ಟು ಪೂಜೆನ ಸ್ಟಾರ್ಟ್ ಮಾಡ್ಕೋಬೇಕಾಗ್ತೈತೆ ನೋಡ್ರಿ. ರಾಯರ ಫೋಟೋಕ್ಕೆ ವಿಗ್ರಹಕ್ಕೆ ಎಲ್ಲ ಹೂವಿನಿಂದ ಅಲಂಕಾರ ಮಾಡಿ, ರಾಯರಿಗೆ ಹೂವು ಇಲ್ಲ ಅಂದ್ರೆ ನಡಿತೈತ್ರಿ. ಆದ್ರೆ ತುಳಸಿ ಪತ್ರೆ ಏನು ಇರ್ತೈತಲ್ರಿ, ತುಳಸಿ ಎಲೆ ಅದು ಇಲ್ಲ ಅಂದ್ರೆ ನಡೆಯಲ್ಲ ನೋಡ್ರಿ. ತುಳಸಿ ಎಲೆ ಇರ್ತೈತಲ್ರಿ ಅದನ್ನು ತಗೊಂಡು ಬಂದು ರಾಯರ ವಿಗ್ರಹಕ್ಕೂ ಫೋಟೋಕ್ಕೂ ಇಡ್ಬೇಕಾಗ್ತೈತಿ. ರಾಯರಿಗೆ ತುಳಸಿ ಅಂದ್ರೆ ಭಾಳ ಇಷ್ಟ ರೀ, ಹಾಗಾಗಿ ತುಳಸಿ ಪತ್ರೆ ತಗೊಂಡು ಬಂದು ರಾಯರಿಗೆಲ್ಲ ಇಟ್ಟು ಅದಾದಮೇಲೆ ನೈವೇದ್ಯಕ್ಕೆ ಏನು ಅವತ್ತು ನಿಮ್ಮ ಕೈಲಿ ಸಾಧ್ಯ ಆಗ್ತೈತಿ ಅದನ್ನು ಮಾಡ್ಬೋದು. ಬರೀ ಹಸಿ ಹಾಲು, ಕಲ್ಲು ಸಕ್ಕರೆ ಬೇಕಾದರೂ ಇಡ್ಬೋದು. ಇಲ್ಲಾಂದ್ರೆ ಬಾಳೆಹಣ್ಣು, ಡ್ರೈ ಫ್ರೂಟ್ಸು, ಇಲ್ಲಾಂದ್ರೆ ಏನಾದರೂ ನಿಮ್ಮ ಕೈಲೇ ನೈವೇದ್ಯ ಮಾಡೋಕ್ಕಾದ್ರಪ್ಪ ಅಂದ್ರೆ ಬೆಲ್ಲದನ್ನ ಆ ಥರ ಏನಾದರೂ ಮಾಡಿ ನೀವು ನೈವೇದ್ಯ ಕೂಡ ಮಾಡ್ಕೋಬೋದು. ಈ ಥರ ಮಾಡಿ ಧೂಪದಿಂದ ಮೊದಲು ನೀವು ಅಗರಬತ್ತಿ ಏನು ಇರ್ತೈತೆ ರೀ ಅದರಿಂದ ಮೊದಲು ರಾಯರಿಗೆ ಪೂಜೆ ಸ್ಟಾರ್ಟ್ ಮಾಡ್ಕೋಬೇಕು. ರಾಯರಿಗೆ ಅಗರಬತ್ತಿಯಿಂದ ಪೂಜೆ ಮಾಡಿದ್ದಾದಮೇಲೆ ಇವಾಗ ನೀವು ರಾಯರಿಗೆ ಮುಡುಪು ಕಟ್ಬೇಕಾಗ್ತೈತೆ ರೀ. ಮುಡುಪು ಕಟ್ಟಕ್ಕೆ ಏನು ಮಾಡ್ಬೇಕಂದ್ರೆ ಒಂದು ಚಿಕ್ಕದು ಕಾಟನ್ನು ವೈಟ್ ಬಟ್ಟೆ ತಗೋಬೇಕಾಗ್ತೈತಿ. ಅದನ್ನು ಯೂಸ್ ಮಾಡದೇ ಇರೋ ಅಂಥದ್ದು ಹೊಸ ಬಟ್ಟೆ ಇರ್ಬೇಕು ರೀ. ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚೌಕಕ್ಕೆ ಕಟ್ ಮಾಡ್ಕೋಬೇಕು. ಅದನ್ನು ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಅರಿಶಿಣದಿಂದ ಎಲ್ಲ ನೀಟಾಗಿ ಇದನ್ನು ವೈಟ್ ಬಟ್ಟೆಗೆಲ್ಲ ಅರಿಶಿಣ ಎಲ್ಲ ಹಾಕಿರಿ. ಹಾಕಿದ್ದಾದಮೇಲೆ 11 ರೂಪಾಯಿ ಕಾಯಿನ್ ತೊಗೊಳ್ರಿ. 11 ರೂಪಾಯಿ ಕಾಯಿನ್ ತೊಗೊಂಡು ಆ ಬಟ್ಟೆ ಮೇಲಿಟ್ಟು ಅದಕ್ಕೆ ಸ್ವಲ್ಪ ಗಂಧ ಹಚ್ಚಿ ಸ್ವಲ್ಪ ತುಳಸಿ ಎಲೆ ಇಟ್ಟು ಅಕ್ಷತೆ ಹಾಕಿ ಬಿಗಿಯಾಗಿ ಒಂದು ಗಂಟು ಹಾಕಿಬಿಡ್ರಿ. ಬಿಗಿಯಾಗಿ ಒಂದು ಗಂಟು ಹಾಕಿ ಅದನ್ನು ರಾಯರ ವಿಗ್ರಹ ಅಥವಾ ಫೋಟೋ ಏನಿರ್ತೈತಿ ಅಲ್ಲಿಡ್ರಿ. ಇಟ್ಟು ಅದಾದಮೇಲೆ ನೀವು ರಾಯರಿಗೆ ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೋಬೇಕಾಗ್ತೈತಿ, ಸಂಕಲ್ಪ ಮಾಡ್ಕೋಬೇಕಾಗ್ತೈತಿ. ಈ ಟೈಮ್ನಾಗ ಕೈನಲ್ಲಿ ನೀವು ಸ್ವಲ್ಪ ಅಕ್ಷತೆ ಹೂವು ಹಿಡ್ಕೊಂಡು ನಿಮಗೆ ಏನು ಕೆಲಸ ಆಗಬೇಕಾಗೈತಿ, ನಿಮಗೇನು ಒಳ್ಳೆಯದಾಗಬೇಕಾಗೈತಿ ಅದ್ರ ಬಗ್ಗೆ ನೀವು ಕೇಳ್ಕೊಬೇಕು. ರಾಯರೇ ನನಗೆ ಈ ಥರ ಮಾಡಿಕೊಡಿ, ನಾನು 11 ವಾರ ಈ ಥರ ನಿಮಗೆ ಸಂಕಲ್ಪ ಸೇವೆ ಮಾಡ್ತೀನಿ ಅಂತಂದು ಕೇಳ್ಕೊಳ್ರಿ. ನಿಮ್ಮ ಕೈಲಾದ್ರೆ 11 ವಾರ ಮಾಡಿರಿ, ಇಲ್ಲಾಂದ್ರೆ 5 ವಾರನೂ ಮಾಡ್ಬೋದು, ಇಲ್ಲಾಂದ್ರೆ 9 ವಾರನೂ ಮಾಡ್ಬೋದು.
ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ವಾರ ನೀವು ಮಾಡ್ಬೋದು. ನಾನು 11 ವಾರ ಸಂಕಲ್ಪ ಸೇವೆ ಮಾಡೋದು ರೀ. ಹೋದ ಸಲನೂ ಅದೇ ಥರ ಮಾಡಿದ್ದೆ, ಈ ಸಲನೂ ಅದೇ ಥರ ಮಾಡಕತ್ತೀನಿ. ಹಾಗಾಗಿ ಹೇಳಕತ್ತೀನಿ, 11 ವಾರ ನಾನು ಈ ಥರ ಸಂಕಲ್ಪ ಸೇವೆ ಮಾಡ್ತೀನಿ, ನನಗೆ ಈ ಕೆಲಸನ ಮಾಡಿಕೊಡಿ ರಾಯರೇ ಅಂತ ಭಕ್ತಿಯಿಂದ ಕೇಳಿಕೊಂಡು ಆ ಕೈಯಲ್ಲಿ ಹಿಡ್ಕೊಂಡಿರೋ ಅಕ್ಷತೆ ಹೂವನ್ನ ರಾಯರ ಪಾದಕ್ಕೆ ಸಮರ್ಪಣೆ ಮಾಡಿ, ಅದಾದಮೇಲೆ ನೈವೇದ್ಯ ಏನು ಮಾಡಿರ್ತೀರಿ ಅದನ್ನೆಲ್ಲ ರಾಯರಿಗೆ ಮಾಡಿ ನೈವೇದ್ಯ ತೋರಿಸಿ ಮಹಾಮಂಗಳಾರತಿ ನೀವು ಮಾಡ್ಬೇಕಾಗ್ತೈತೆ ರೀ. ರಾಯರಿಗೆ ತುಪ್ಪದ ಮಹಾಮಂಗಳಾರತಿ ಮಾಡಿದ್ರೆ ಭಾಳ ಒಳ್ಳೇದು ನೋಡ್ರಿ. ದೀಪಗಳಿಗೆ ಕೂಡ ಸ್ವಲ್ಪ ತುಪ್ಪ ಹಾಕಿ ದೀಪ ಹಚ್ಚಿರಿ, ಭಾಳ ಒಳ್ಳೆಯದು. ಗುರುವಾರಕ್ಕೊಮ್ಮೆ ಮಾತ್ರ ನೀವು ಈ ರೀತಿ ರಾಯರಿಗೆ ತುಪ್ಪದ ದೀಪ ಹಚ್ಚಿ ಮಂಗಳಾರತಿಗೆ ಕೂಡ ತುಪ್ಪದ ಆರತಿ ಮಾಡೋದ್ರಿಂದ ಭಾಳ ಒಳ್ಳೇದು ನೋಡ್ರಿ. ಕರ್ಪೂರ ಆರತಿಗಿಂತ ತುಪ್ಪದ ಆರತಿ ಮಾಡಿರಿ. ಈ ರೀತಿ ಮಾಡೋದ್ರಿಂದ ರಾಯರ ಅನುಗ್ರಹ ಬೇಗನೆ ನಿಮಗೆ ಸಿಗ್ತೈತೆ ನೋಡ್ರಿ. 11 ವಾರ ಮುಗಿಯೋ ಅಷ್ಟೊತ್ತಿಗೆ ನೀವೇನು ಬೇಡ್ಕೊಂಡಿರ್ತೀರ ಅದು ಕೆಲಸ ಬೇಗನೆ ಆಗ್ತೈತೆ ನೋಡ್ರಿ. ಏನಪ್ಪ ಅಂದ್ರೆ ನಿಮ್ಮಲ್ಲಿ ಶ್ರದ್ಧೆ ಭಕ್ತಿ ಅನ್ನೋದು ಜಾಸ್ತಿ ಇರ್ಬೇಕು ನೋಡ್ರಿ. ಭಕ್ತಿಯಿಂದ ಶ್ರದ್ಧೆಯಿಂದ ರಾಯರನ್ನು ನಂಬಿ ನೀವು ಈ ಸೇವೆನ ಮಾಡಿದ್ರಪ್ಪ ಅಂದ್ರೆ ಖಂಡಿತ ನಿಮಗೆ ಒಳ್ಳೇದಾಗೇ ಆಗ್ತೈತಿ. ಯಾಕಂದ್ರೆ ನನಗೂ ಕೂಡ ಈ ಸೇವೆ ಮಾಡಿದ ಮೇಲೆ ಬೇಗನೆ ಒಳ್ಳೇದಾಗೈತೆ ರೀ. ರಾಯರ ಅನುಗ್ರಹ ಬೇಗನೆ ಆಗ್ಬೋದು. 2 ವಾರಕ್ಕೆ ನನಗೆ ರಾಯರ ಅನುಗ್ರಹ ಸಿಕ್ತು ಈ ಸೇವೆ ಮಾಡಿದ ಮೇಲೆ. ಹಾಗಾಗಿ ನಾನು ಈ ಸಲನೂ ಒಂದು ಸಂಕಲ್ಪ ಇಟ್ಕೊಂಡು ರಾಯರ ಸೇವೆ ಮಾಡ್ಕೊಳಕತ್ತೀನಿ. ಈಗ ಹೆಂಗಿದ್ರು ರಾಯರ ಆರಾಧನೆ ಬರಕತ್ತೈತೆ ರೀ. ಈ ಟೈಮು ಭಾಳ ಅಂದ್ರೆ ಭಾಳ ಒಳ್ಳೇದ್ರಿ. ಏನಾದರೂ ನಿಮಗೆ ಬೇಡಿಕೆಗಳಿದ್ರಪ್ಪ ಅಂದ್ರೆ, ಏನಾದರೂ ಆಗಬೇಕು ಅನ್ನೋದಿದ್ರೆ, ಏನಾದರೂ ಆರೋಗ್ಯ ಸಮಸ್ಯೆ ಏನಾದರೂ ಇತ್ತಪ್ಪ ಅಂದ್ರೆ ಈ ಥರ ಸೇವೆ ಮಾಡಿರಿ, ಖಂಡಿತ ಒಳ್ಳೇದಾಗ್ತೈತಿ. ನೀವೇನು ಗುರುವಾರ ದಿನ ಈ ರೀತಿ ಬೆಳಗ್ಗಿನ ಜಾವ ಬೇಗ ಎದ್ದು ಈ ಥರ ಪೂಜೆ ಮಾಡಿ ಮುಡುಪು ಕಟ್ಟಿಕ್ಕಿರ್ತೀರಿ, ಅದನ್ನು ಪೂಜೆ ಎಲ್ಲ ಮುಗಿದ ತಕ್ಷಣ ನೀವು ಆ ಮುಡುಪನ್ನ ಆಂಜನೇಯ ಫೋಟೋದ ಕೆಳಗಡೆ ಪಾದ ಏನು ಇರ್ತಾವ್ರಿ ಅಲ್ಲಿಟ್ಟು ಕೈ ಬಿಟ್ಬಿಡ್ರಿ. ಅದನ್ನು ಒಟ್ಟು ಟಚ್ ಮಾಡೋಕೆ ಹೋಗಬೇಡ್ರಿ. ಆಂಜನೇಯನ ಫೋಟೋ ಏನಾದರೂ ನಿಮ್ಮ ಮನ್ಯಾಗ ಇಲ್ಲ ಅಂದ್ರಪ್ಪ ಅಂದ್ರೆ ರಾಯರ ಫೋಟೋ ಮುಂದನ ಇಟ್ಟು ಕೈ ಬಿಡ್ಬೋದು, ಏನೂ ತೊಂದರೆ ಇಲ್ಲ. ನೆಕ್ಸ್ಟ್ ಏನಪ್ಪ ಅಂದ್ರೆ ಅದನ್ನ ಶನಿವಾರ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಡೈಲಿ ನೀವು ಯಾವ ರೀತಿ ಪೂಜೆ ಮಾಡ್ಕೊಳ್ತೀರ ಆ ಥರ ಪೂಜೆ ಮಾಡಿಕೊಂಡು ಅದಾದಮೇಲೆ ಒಂದು 21 ಎಲೆ ತಗೊಂಡು ಬರ್ರಿ. ವಿಳ್ಯದೆಲೆ ಏನಂತ ಇರ್ತಾವಲ್ರಿ, ಅವನ್ನ 21 ವಿಳ್ಯದೆಲೆ ತಗೊಂಡು ಬಂದು ಅದನ್ನು ಹಾರ ಮಾಡ್ಕೋಬೇಕ್ರಿ. ಈ ವಿಡಿಯೋ ಲಾಸ್ಟಿಗೆ ಹಾಕಿರ್ತೇನೆ ರೀ, ಯಾವ ಥರ ಹಾರ ಮಾಡ್ಕೊಳ್ಳೋದು ವಿಳ್ಯದೆಲೆ ಹಾರ ಅಂತಂದು. ಆ ಥರ ಹಾರ ಮಾಡಿಕೊಂಡು 2 ಉದ್ದಿನ ಕಡ್ಡಿ, ದೀಪಕ್ಕೆ ಎಣ್ಣೆ, ಬಾಳೆಹಣ್ಣು, ನಿಮ್ಮ ಕೈಲಾದ್ರೆ ತೆಂಗಿನಕಾಯಿನೂ ತಗೊಂಡು ಈ ಮುಡುಪು ಏನು ಕಟ್ಟಿಕ್ಕಿರ್ತೀರಲ್ರಿ ಅದನ್ನು ತಗೊಂಡು ಆಂಜನೇಯನ ದೇವಸ್ಥಾನ ನಿಮ್ಮ ಮನೆ ಹತ್ತಿರ ಇದ್ದಲ್ಲಿ ಯಾವುದಾದ್ರೂ ಆಂಜನೇಯನ ದೇವಸ್ಥಾನ ಇತ್ತಪ್ಪ ಅಂದ್ರೆ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ರಿ. ಏನಪ್ಪ ಅಂದ್ರೆ ನೀವೇನು ವಿಳ್ಯದೆಲೆ ಹಾರ ಮಾಡಿರ್ತೀರಿ ಅದನ್ನು ಅಲ್ಲಿ ಪೂಜಾರ ಕಡೆ ಕೊಡ್ರಿ. ಆಂಜನೇಯನ ಹಾಕಕ್ಕೆ, ಆಂಜನೇಯ ವಿಗ್ರಹಕ್ಕೆ ಹಾಕಕ್ಕೆ ಅವ್ರು ಹಾಕ್ತಾರೆ. ಅದಾದಮೇಲೆ ಹಣ್ಣು ಕಾಯಿ ಎಲ್ಲ ಪೂಜೆ ಮಾಡಿಸ್ಕೊಂಡು ನೀವೇನು ಮುಡುಪು ಕಟ್ಟಿಕ್ಕಿರ್ತೀರಿ ನೋಡ್ರಿ ಅದನ್ನು ಬಟ್ಟೆ ಸಮೇತ ಹುಂಡಿಗೆ ಹಾಕಿಬಿಡ್ರಿ. ಆಂಜನೇಯನ ದೇವಸ್ಥಾನದಾಗ ಹುಂಡಿ ಇರ್ತಾವಲ್ರಿ ಅಲ್ಲಿ ಬಟ್ಟೆ ಸಮೇತ ಅದನ್ನೇನು ಬಿಚ್ಚಕ್ಕೆ ಹೋಗಬೇಡ್ರಿ, ಹಂಗೆ ಬಟ್ಟೆ ಸಮೇತ ಆ ಹುಂಡಿಗೆ ಹಾಕಿ ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ರಿ. ಈ ಥರ ನೀವು 11 ವಾರ ಮಾಡೋದ್ರಿಂದ ನೀವು ಏನು ಬೇಡ್ಕೊಂಡಿರ್ತೀರ ಅದು ಆದಷ್ಟು ಬೇಗನೆ ಆಗ್ತೈತೆ ನೋಡ್ರಿ. ಏನಾದರೂ ನೀವು ಒಂದೊಂದು ವಾರ ಸ್ಕಿಪ್ ಆಗ್ತಿರ್ತೈತೆ ರೀ, ಯಾಕಂದ್ರೆ ಹೆಣ್ಮಕ್ಳು ಪ್ರಾಬ್ಲಮ್ ಎಲ್ಲ ಇರ್ತಾವಲ್ರಿ, ಅಂಥ ದಿನ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ನೀವು, ಮತ್ತು ಕಂಟಿನ್ಯೂ ಮಾಡ್ಬೋದು. ನೆಕ್ಸ್ಟ್ ವೀಕಿಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಆ ಥರ ಮಾಡಿರಿ, ನೀವು ಖಂಡಿತ ನಿಮಗೆ ಎಲ್ರಿಗೂ ಕೂಡ ಒಳ್ಳೆಯದಾಗೇ ಆಗ್ತೈತಿ ಈ ಥರ ಮಾಡೋದ್ರಿಂದ. ನಾನು ಯಾವ ಕಾರಣಕ್ಕೆ ನಾನು ಈ ಸೇವೆ ಮಾಡಿದೆ ಹೋದ ಸಲ ಅಂತಂದ್ರೆ, ನಮ್ಮ ಮನೆಯವ್ರಿಗೆ ಹುಷಾರಿರಲಿಲ್ಲ ರೀ, ಅವ್ರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗಿತ್ತು. ಹಾಗಾಗಿ ನಾನು ಡಾಕ್ಟ್ರ್ ಎಲ್ಲ ಹೇಳಿದ್ರಿ, ಇಲ್ಲ ಇದು ಸರಿ ಆಗಂಗಿಲ್ಲ, ನೀವು ಲೈಫ್ ಲಾಂಗ್ ಗುಳಿಗೆ ನುಂಗಲೇಬೇಕು, ಟ್ಯಾಬ್ಲೆಟ್ ಇರ್ತಾವಲ್ರಿ ಅವನ್ನ ಲೈಫ್ ಲಾಂಗ್ ನುಂಗಲೇಬೇಕು ಅಂತ ಹೇಳಿದ್ರು ಡಾಕ್ಟ್ರು. ಹಾಗಾಗಿ ನನಗೆ ಭಾಳ ಅಂದ್ರೆ ಭಾಳ ಭಯ ಆಗಿಬಿಡ್ತು ರೀ. ಇದೇನು ಹಿಂಗೆ ಹೇಳಿಬಿಟ್ರಲ್ಲ ಡಾಕ್ಟ್ರು, ಲೈಫ್ ಲಾಂಗು ಗುಳಿಗೆ ನುಂಗಲೇಬೇಕು ಅಂತ ಹೇಳಿದ್ರಲ್ಲ ಅಂತಂದು ಭಾಳ ಚಿಂತೆ ಮಾಡಕತ್ಬಿಟ್ಟಿದ್ದೆ. ಆ ಟೈಮ್ನಾಗ ನನಗೆ ಅನ್ನಿಸ್ತು, ರಾಯರಿಗೆ ಸೇವೆ ಮಾಡೋಣ, ರಾಯರು ಏನಾದರೂ ಒಳ್ಳೇದು ಮಾಡಿದರೂ ಮಾಡ್ಬೋದು, ನೋಡೋಣ ಮಾಡೋಣ, ರಾಯರಿದಾರ, ಅವ್ರು ನಂಬಿದ್ರೆ ಯಾವತ್ತೂ ಕೂಡ ಮೋಸ ಹೋಗಂಗಿಲ್ಲ, ರಾಯರು ನಮ್ಮನ್ನ ಕಾಪಾಡ್ತಾರೆ ಅಂದ್ಕೊಂಡು ನಾನು ರಾಯರ ಈ ಸಂಕಲ್ಪ ಸೇವೆ ಮಾಡಿದ್ರಿ ನೋಡ್ರಿ. ರಾಯರ ಮೂಲಕ ಆಂಜನೇಯ ಸ್ವಾಮಿಗೆ ಬೇಡ್ಕೊಂಡಂಗೆ ರೀ, ಇದು ಒಂಥರ ಗುರುವಿನ ಮೂಲಕ ಆಂಜನೇಯ ಸ್ವಾಮಿಗಳಿಗೆ ಬೇಡ್ಕೊಂಡಂಗೆ ಆಗ್ತೈತೆ ರೀ. ಈ ಥರ ಸೇವೆ ಮಾಡೋದ್ರಿಂದ
ಬೇಗ ಅಂದ್ರೆ ಬೇಗನೆ ರಿಸಲ್ಟ್ ಗೊತ್ತಾಗ್ಬಿಡ್ತೈತೆ ರೀ ನಿಮಗೆ. ಬೇಕಾದ್ರೆ ಮಾಡಿ ನೋಡ್ಬೇಕು, ನೀವು ಶ್ರದ್ಧೆಯಿಂದ ಮಾಡಿ ನೋಡ್ಬೇಕು. ಹೆಂಗೆ ಬೇಕು ಹಂಗೆ ಮಾಡಿದ್ರೆ ಆಗಲ್ಲ ರೀ. ಈ ಸೇವೆ ಮಾಡೋಕೆ ನಿಮ್ಮಲ್ಲಿ ಭಕ್ತಿ ಶ್ರದ್ಧೆ ಇರ್ಬೇಕು ನೋಡ್ರಿ. ಯಾವಾಗ ಬೇಕು ಅವಾಗ ಮಾಡೋದು ಬಿಡೋದು ಆ ಥರ ಮಾಡೋದಿದ್ರೆ ಮಾಡೋಕೆ ಹೋಗಬೇಡ್ರಿ. ನಿಮಗೇನಾದರೂ ಒಳ್ಳೇದಾಗಲೇಬೇಕು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ದೃಢವಾಗಿತ್ತಪ್ಪ ಅಂದ್ರೆ ಈ ಸೇವೆ ಮಾಡಿ ನೋಡ್ರಿ, ಖಂಡಿತ ರಿಸಲ್ಟ್ ಸಿಗ್ತೈತಿ. ನಾನು ಕೂಡ ಈ ಸೇವೆನ 11 ವಾರ ಕಂಪ್ಲೀಟಾಗಿ ಮಾಡಿ ಮುಗಿಸಿದ್ರಿ. ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಡಾಕ್ಟ್ರೇ ಹೇಳಿದ್ರಿ ನಮ್ಮ ಮನೆಯವರಿಗೆ ಚೆಕಪ್ಪಿಗೆ ಅಂತ ಹೋದಾಗ, ನಿಮ್ಮ ಮನೆಯವರು ಫುಲ್ ಹುಷಾರಾಗ್ಯಾರ, ಅವರು ಟ್ಯಾಬ್ಲೆಟ್ ಏನು ನುಂಗೋದೇನು ಬೇಡ, ಕಂಪ್ಲೀಟಾಗಿ ಹುಷಾರಾಗ್ಯಾರ, ಆರಾಮಾಗಿ ಮೊದಲು ಯಾವ ಥರ ಇದ್ರೋ ಅದೇ ಥರ ಇರ್ಬೋದು ಅಂತ ಹೇಳಿದರು. ಹಾಗಾಗಿ ಅದನ್ನು ಕೇಳಿ ನಮಗೆ ಆಶ್ಚರ್ಯನ ಆಗಿಬಿಡ್ತು ರೀ, ಒಂಥರ ಪವಾಡದ ಥರ ಅನ್ನಿಸ್ಬಿಡ್ತು. ಎರಡೇ ವಾರಕ್ಕೆ ರಿಸಲ್ಟ್ ಸಿಕ್ತು ರೀ. ನಮಗೆ ಗೊತ್ತಾಯ್ತು 2 ವಾರಕ್ಕೆ ರಿಸಲ್ಟ್ ಸಿಕ್ತು. ಆದರೂ ಕೂಡ 11 ವಾರ ಬೇಡ್ಕೊಂಡವಿ, ಕಂಪ್ಲೀಟ್ ಆಗೋ ಮಟ್ಟ ಮಾಡಿದ್ರಾಯ್ತು ಅಂತ ಕಂಪ್ಲೀಟ್ ಆಗೋ ಮಟನೂ ಮಾಡಿದ್ವಿ ರೀ. 11 ವಾರ ಮುಗಿದಾದ್ಮೇಲೆ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸ್ಕೊಂಡ್ವಿ. ಆವಾಗ ಡಾಕ್ಟ್ರು ಬಾಯಲ್ಲೇ ಆ ಥರ ಬಂತು ವರ್ಡ್, ಇಲ್ಲ ಅವರು ಫುಲ್ ಹುಷಾರಾಗ್ಯಾರ, ಇನ್ನೇನು ಮಾತ್ರೆಗಳನ್ನು ಗುಳಿಗೆಗಳನ್ನು ನುಂಗೋದೇನು ಬೇಡ, ಆರಾಮಾಗದಾರ ಅಂತ ಹೇಳಿದರೆ. ಹಾಗಾಗಿ ನಾನು ಈ ಸೇವೆನ ಎಲ್ರಿಗೂ ಹೇಳಿದ್ರಾಯ್ತು. ಎಷ್ಟೋ ಜನ ಅನಾರೋಗ್ಯ ಸಮಸ್ಯೆದಿಂದ ಬಳಲ್ತಾ ಇರ್ತಾರೆ, ಅಂಥವ್ರು ಹುಷಾರಾಗಲ್ಲ ಅಂತ ಅಂದ್ಕೊಂಡು ಭಾಳ ಚಿಂತೆ ಪಡ್ತಿರ್ತಾರೆ. ಅಂಥವ್ರಿಗೆಲ್ಲ ಯೂಸ್ ಆಗ್ತೈತಿ, ಒಳ್ಳೇದಾಗ್ತೈತಿ ಅಂತ ಹೇಳಕತ್ತೇನೆ ನೋಡ್ರಿ. ನಿಮ್ಗೆಲ್ರಿಗೂ ಈ ಸಂಕಲ್ಪ ಸೇವೆ ಹೇಗೆ ಮಾಡೋದು ಅಂತ ಡೀಟೇಲಾಗಿ ತಿಳಿಸ್ಕೊಟ್ಟನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.